ಪ್ಲಾಂಟ್ ಡಾಕ್ಟರ್ ಅಂತ ಫೇಮಸ್ ಆದಂತಹ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವ್ರ ಜೊತೆಗೆ ಮಾತುಕತೆ ಮಾಡೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ರೈತರು ಬರೀ ಸೇವಂತಿಗೆ ಬೆಳೀತಾ ಇದ್ರು, ಮತ್ತೆ ಭೂಮಿ ಪೂರ್ತ ರೋಗ. ಅಲ್ಲಿ ನಾವು ಹೋಗ್ಬಿಟ್ಟು ಅವರಿಗೆ ನಾವು ವೈಜ್ಞಾನಿಕ ಪದ್ಧತಿಗಳನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಈಗ ಈ ರೀತಿ ಬೆಳೆ ಬೆಳೀತಿದ್ದಾರೆ. ಡಿಂಕ ಶೆಟ್ಟಳ್ಳಿ ಅಂತ KRS ಪಕ್ಕದಲ್ಲಿರುವಂತಹ ಊರು, ಅಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಿ, ಇವಾಗ ನಾನು ಈ ಸೇವಂತಿಗೆಯ ತೋಟದಲ್ಲಿ ನಿಂತಿದ್ದೀನಿ. ಸೊ ಈ ಚಿತ್ರಣ ನೀವೇನು ನೋಡ್ತಾ ಇದ್ದೀರಾ, 7-8 ವರ್ಷಗಳ ಹಿಂದೆ ಖಂಡಿತ ಹೀಗಿರ್ಲಿಲ್ಲ. ಆಲ್ಮೋಸ್ಟ್ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು. ಈ ಹೂ ಬರೋ ಟೈಮಲ್ಲಿ ಎಲ್ಲ ಗೆಡ್ಡೆ ರೋಗ ಬಂದು ಎಲ್ಲ ಕೈಗೆ ಇನ್ನೇನೋ ಹೂ ಕುಯ್ಯೋ ಟೈಮಲ್ಲಿ ಎಲ್ಲ ಗೆಡ್ಡೆ ಸತ್ತೋಯ್ತಿತ್ತು. ಅವಾಗ ಔಷಧಿ ತಂದು ಹೊಡೆದಾಗ ಆ ಗಿಡ ಸಂಪೂರ್ಣವಾಗಿ ಸುಟ್ಟೋಗ್ಬಿಡ್ತು. ಇವರು ವಸಂತ್ ಕುಮಾರ್ ಅವರು ಹಳ್ಳಿನೇ ಹುಡಿಕೊಂಡು ಬಂದವ್ರೆ. ಏನ್ ರೋಗ ಬಂದಿತ್ತು, ಏನ್ ಮಾಡಿದ್ರಿ ಅದಕ್ಕೆ? ರೋಗಿಗೆ, ಸುಸ್ತಾದ ರೋಗಿಗೆ ಬರೀ ಗ್ಲೂಕೋಸ್ ಕೊಟ್ರೆ ಆಗಲ್ಲ. ಅದ್ರ ಜೊತೆ ರೋಗವಾಸಿ ಆಗೋದಕ್ಕೆ ಆಂಟಿಬಯೋಟಿಕ್ ಹಾಕ್ತಿವಲ್ವ, ಅದ್ರ ಜೊತೆ ಹಾಗೇನೆ ಆಂಟಿಬಯೋಟಿಕ್ ಜೊತೆಗೆ ನಾವು ಗ್ಲೂಕೋಸ್ ಕೊಟ್ಟು 100 ಗುಣಿ ಬೆಳೀತಿದ್ದಾರೆ ನಾವು. ಅವಾಗ ಇವಾಗ ನಾವು ಏನಿರು 20,000 30,000 ಸುಸಿ ನೀಡುತ್ತೆ. ಈಗ 1 ಎಕರೆನಲ್ಲಿ ಏನ್ ಆದಾಯ ಬಹುಪಾಲು ಬರೋದಿಕ್ ಸಾಧ್ಯ? ಒಬ್ಬ 1 ಎಕರೆಗೆ ಚೆನ್ನಾಗಿ ಮಾಡಿದ್ರೆ 15 ಲಕ್ಷ ಗಂಟ ಮಾಡಬಹುದು. ಈಗ ಇದರದ್ದೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಬಿಸ್ನೆಸ್ ಅಂದ್ರೆ ಯಾವ ರೀತಿ ಮಾಡ್ತೀರಾ? ಹೊರಗಡೆ ಎಲ್ಲ ಸೌತ್ ಕೇಂದ್ರಕ್ಕೆಲ್ಲ ಕಳಿಸ್ತೀವಿ. ತಾನಲ್ದೆ ತನ್ನ ಮನೆಯ ಹೆಣ್ಣು ಮಕ್ಳು ಏನಿದ್ದಾರೆ ಅವರು ಕೂಡ ಸ್ವಾವಲಂಬಿಗಳಾಗಬಹುದು ಅನ್ನೋದನ್ನ ನಿರೂಪಿಸ್ತಾ ಇರುವಂತದ್ದು. ನೀವು ಕಟ್ಟಿರೋ ಹೂ ಮಾರ್ಕೆಟ್ ಅಲ್ಲಿ ಹೋಗಿ ಜನ ದೇವ್ರಿಗೂ ಮುಡಿಸ್ತಾರೆ. ಖುಷಿ ಆಗತ್ತಾ? ಇಲ್ಲಿ ಬಂದು ವ್ಯವಸಾಯ ಮಾಡೋದ್ರಿಂದ ಅವ್ರಿಗೆ ಬೇರೆ ಕಡೆಗೆ ಏನ್ ಕೆಲಸ ಮಾಡ್ತಿದ್ರು ಅದಕ್ಕಿಂತ 3 ಪಟ್ಟು ಆದಾಯ ಮಾಡ್ಬೋದು. ತಾಯಿ ದೊಡ್ಡಮ್ಮ ಒಳಗಾಗಿ ಬರುವಾಗ ನಮಸ್ಕಾರ, ನಿಮ್ಮ ಪ್ರೀತಿಯ GSS ಮಾಧ್ಯಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸಾಮಾನ್ಯವಾಗಿ ಒಂದು ಮಾತು ಕೇಳಿರ್ತೀವಿ, ರೋಗ ಮನುಷ್ಯಂಗ್ ಬರದೆ ಮರಕ್ ಬರುತ್ತಾ ಅಂತ. ಬಟ್ ಮರಕ್ಕೂ ಬರುತ್ತೆ, ಗಿಡಕ್ಕೂ ಬರುತ್ತೆ, ಬೆಳೆಗಳಿಗೂ ಬರುತ್ತೆ. ಹಾಗಂತ ಧೃತಿಗೆಡುವ ಅವಶ್ಯಕತೆ ಇಲ್ಲ ಅಂತ ಇವತ್ತು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಂದಿದ್ದೀನಿ. ಒಂದು ಹೂ ಬಂದಿಲ್ಲ, ಕಾಯಿ ಕಚ್ತಾ ಇಲ್ಲ, ಎಲೆಗಳು ಒಣಗ್ತಾ ಇದೆ, ಚಿಗುರು ಬರ್ತಾ ಇಲ್ಲ ಅಂದ್ರೆ ನಾಶ ಮಾಡ್ಬಿಡ್ಬೇಕು ಬೆಳೆನ, ಎಲ್ಲ ತೆಗೆದು ಉಳಿಸ್ಬಿಡೋಣ, ಮತ್ತೆ ಹೊಸದಾಗಿ ಹಾಕೋಣ ಅಂತಲ್ಲ. ಸ್ಟಿಲ್ ಅದರಲ್ಲಿ ಜೀವ ಇರುತ್ತೆ, ಅದಕ್ಕೆ ಪುನರ್ಜೀವ ಕೊಡಬಹುದು ಅನ್ನೋದನ್ನ ನಿಮಗೆ ತಿಳಿಸೋ ಪ್ರಯತ್ನನೇ ಇವತ್ತಿನ ಈ ಸಂಚಿಕೆ ಮೂಲಕ ಮಾಡ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಸಾಕಷ್ಟು ವರ್ಷಗಳಿಂದ ಕೃಷಿ ವಿಜ್ಞಾನದಲ್ಲೇ ಸಂಶೋಧನೆ ಮಾಡ್ತಾ ಇರುವಂತವರು ನಮ್ಮ ಮೈಸೂರಿನವರು, ಕೃಷಿಕ ಕುಟುಂಬದವರು, ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರು. ಅವರು ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೋಡ್ ಸೈಡ್ ಒಂದು ಮರ, ಒಂದ್ ಎಲೆನೂ ಇಲ್ಲ, ಪೂರ್ತಿ ಒಣಗ್ ಹೋಗಿದೆ, ಜೀವ ಇಲ್ಲ, ಇನ್ನೇನ್ ತೆಗೆದು ಬಿಡ್ಬೇಕು ಅಂತ ಇರುವ ಮರಕ್ಕೆ ಸಂಶೋಧನೆ ಮಾಡಿ ಅವರು ಒಂದು ಔಷಧಿಯನ್ನ ಹಾಕಿ ಅದಕ್ಕೆ ಜೀವ ಕೊಟ್ಟು ಮತ್ತೆ ಚಿಗುರು ಬರೋ ಹಾಗೆ ಮಾಡಿದ್ದಾರೆ. ಈ ಕೃಷಿ ವಿಜ್ಞಾನಿ, ಪ್ಲಾಂಟ್ ಡಾಕ್ಟರ್ ಅಂತ ಫೇಮಸ್ ಆದಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವ್ರ ಜೊತೆಗೆ ಮಾತುಕತೆ ಮಾಡೋಣ. ಅವರ ಸಂಶೋಧನೆಗಳು ಹೇಗಿದೆ, ರೈತನಿಗೆ ಹೇಗೆ ಒಂದು ವಿಶ್ವಾಸವನ್ನ ಮತ್ತೆ ತುಂಬೋ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ವಿಚಾರದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ, ರೈತನ ಬಾಳನ್ನ ಹಸಿನಾಗಿಸುವಲ್ಲಿ ಅವರ ಕೊಡುಗೆ, ಅವರ ಸಂಶೋಧನೆಗಳೇನು, ಇದೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಸರ್, ನಮ್ಮ GSS ಮಾಧ್ಯಮ ಏನಿದೆ ಇದೊಂದು ಆರೋಗ್ಯ ವಾಹಿನಿಯನ್ನಾಗೆ ನಾವು ಮಾಡ್ತಾ ಇರುವಂತದ್ದು. ಅಂದ್ರೆ ಮನುಷ್ಯನ ಆರೋಗ್ಯ, ಅದು ದೈಹಿಕ ಮಾನಸಿಕ ಇರ್ಬೋದು. ಇನ್ಫ್ಯಾಕ್ಟ್ ಪೆಟ್ಸ್ಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಇಕೋಸಿಸ್ಟಮ್ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ ಎಲ್ಲವೂ ಮಾತಾಡಿದ್ವಿ. ಇವತ್ತು ನೀವು ಈ ಒಂದು ಗಿಡಗಳ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಅದ್ರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿರೋದು ತುಂಬಾ ಸಂತೋಷದ ವಿಷಯ. ಥ್ಯಾಂಕ್ ಯು ಸೋ ಮಚ್ ಆನ್ ದ್ಯಾಟ್. ನನಗೂ ಕೂಡ ತುಂಬ ಸಂತೋಷ ಆಗಿದೆ. GSS ಮಾಧ್ಯಮಕ್ಕೆ ನನ್ನ ಧನ್ಯವಾದಗಳು. ಗಿಡಗಳ ಬಗ್ಗೆ, ಮರಗಳ ಬಗ್ಗೆ, ಅವುಗಳ ಕಷ್ಟಗಳ ಬಗ್ಗೆ, ಅವಳ ರೋಗಗಳ ಬಗ್ಗೆ, ಅವರ ಬೆಳವಣಿಗೆಗಳ ಬಗ್ಗೆ ಇನ್ನೂ ಹೆಚ್ಚು ಕಡೆ ತಿಳ್ಕೊಳ್ಳೋಣ. ನಮ್ಮ ಲ್ಯಾಬ್ಗೆ ಹೋಗೋಣ. ಖಂಡಿತ ಸರ್, ಖಂಡಿತ. ನೀವು ಮಾತನಾಡುವಾಗ ಹೇಳ್ತಾ ಇದ್ರಿ, ಅಂದ್ರೆ ಎಷ್ಟೋ ಸಂಶೋಧನೆಗಳು ನಿಮ್ಮ ಲ್ಯಾಬ್ ಅಲ್ಲೇ ಆಗುತ್ತೆ ಅಂತ ಹೇಳಿ. ಅಂಡ್ ಒಂದು ಎಲೆ, ಒಂದು ಚಿಗುರು, ಪ್ರತಿಯೊಂದನ್ನು ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡೋದ್ರ ಮೂಲಕ ಅದಕ್ಕೊಂದು ಪರಿಹಾರ ಕೊಡೋದು ಅಂತ. ಸೊ ಎಕ್ಸಾಕ್ಟ್ಲಿ ಇವೆಲ್ಲ ಸಂಶೋಧನೆಗಳು ಸಾಕಷ್ಟು ಪೇಟೆಂಟ್ ಕೂಡ ಇದೆ, ಅಂದ್ರೆ ಸಂಶೋಧನೆಗಳು ಆಗಿದೆ. ಎಲ್ಲ ನಿಮ್ ಲ್ಯಾಬ್ ಅಲ್ಲೇ ಆಗಿರೋದಾ ಸರ್? ಹೌದು, ಇಲ್ಲೇ ಆಗಿರೋದು. ಲ್ಯಾಬ್ ನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡಯಾಗ್ನೋಸಿಸ್ ಮಾಡ್ತೀವಿ. ಈಗ ಇಲ್ಲೆಲ್ಲ ಇದೆ ಅಲ್ಲ ನೋಡಿ, ಇವೆಲ್ಲ ಬೇರೆ ಬೇರೆ ರೋಗಗಳ ಲಕ್ಷಣಗಳು, ಕೀಟಗಳಿಂದ ಆಗುವಂತಹ ಹಾನಿಯ ಲಕ್ಷಣಗಳು, ಮತ್ತೆ ಪೋಷಕಾಂಶಗಳ ಕೊರತೆಯಿಂದ ಆಗುವಂತಹ ಲಕ್ಷಣಗಳು, ಇವುಗಳೆಲ್ಲ ಬಗ್ಗೆ ನಮಗೆ ಪರಿಣಿತಿ ಇದೆ. ಮತ್ತೆ ಅದನ್ನ ನಾವು ನೋಡಿದ ಕೂಡಲೇ ಕಂಡುಹಿಡಿಯಕ್ಕಾಗ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿ ಅಥವಾ ಫಂಗಸ್ನ, ಬ್ಯಾಕ್ಟೀರಿಯಾನ ಐಸೋಲೇಟ್ ಮಾಡಿ ಅದನ್ನ ನಾವು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಆಮೇಲೆ ಅವುಗಳಿಗೆ ಬೇಕಾದಂಥ ಔಷಧಿಗಳನ್ನ
ನಾವು ನಮ್ಮ ಹತ್ರ ಈಗಾಗಲೇ ಇದ್ದೇವೆ ಮಾರ್ಕೆಟಲ್ಲಿ. ಅದು ಮತ್ತೆ ಹೊಸ ಸಂಶೋಧನೆ ಮಾಡಬೇಕಾದ್ರೆ ಇದೇ ಲ್ಯಾಬಲ್ಲಿ ನಾವು ಹೊಸ ಔಷಧಿಯನ್ನು ಕಂಡುಹಿಡಿಯುವಂತಹ ಲ್ಯಾಬ್ ಕೂಡ ಇದೇನೆ. ವಂಡರ್ಫುಲ್. ಆದರೆ ಅದನ್ನ ಪರೀಕ್ಷೆ ಮಾಡೋದು ನಾವು ಕ್ಷೇತ್ರದಲ್ಲಿ, ಅಂದ್ರೆ ರೈತರ ಹೊಲದಲ್ಲಿ ಅಥವಾ ಲೈವ್ ಲೊಕೇಶನ್ ಹೋಗಿ ಸಂಶೋಧನಾ ಕ್ಷೇತ್ರದಲ್ಲಿ ಫೀಲ್ಡ್ ಕಂಡೀಷನ್ ಅಲ್ಲಿ ನಾವು ಮಾಡ್ತೀವಿ ಅದನ್ನ. ಆ ಥರ ಫೀಲ್ಡ್ ಕಂಡೀಷನ್ ಅಲ್ಲಿ ಇಲ್ಲಿವರೆಗೆ ಯಾವ ಯಾವ ಬೆಳೆಗಳ ಒಂದು ಡಯಾಗ್ನೋಸಿಸ್ ಮಾಡಿದ್ದೀರಾ ಅಥವಾ ಒಂದು ರಿಸರ್ಚ್ನ ಮಾಡಲಿಕ್ಕೆ ಬಳಸ್ಕೊಂಡಿದ್ದೀರಾ? ನನ್ನ 40 ವರ್ಷದ ಅನುಭವದಲ್ಲಿ ಈ ಆಹಾರ ಬೆಳೆಗಳು, ಮತ್ತೆ ತರಕಾರಿ ಬೆಳೆಗಳು, ಓಕೆ, ಮತ್ತೆ ಹಣ್ಣಿನ ಬೆಳೆಗಳು, ಅದರಲ್ಲೂ ಪಪಾಯ ನಿಮ್ಗೆ ಗೊತ್ತಿದೆ, ಬನಾನಾ, ಮತ್ತೆ ದಾಳಿಂಬೆ, ಇವುಗಳ ಬೆಳೆ, ಮತ್ತೆ ಹೂವಿನ ಬೆಳೆ ಅಂದರೆ ಸೇವಂತಿಗೆ, ಮತ್ತೆ ಈ ಥರ ಗುಲಾಬಿ, ಮತ್ತೆ ಈ ಥರ ಬೆಳೆಗಳು. ಆನಂತರ ನಮ್ಮ ಈ ಭಾಗದ ಅತಿ ಮುಖ್ಯ ಬೆಳೆಯಾದಂಥ ಹೊಗೆ ಸೊಪ್ಪಲ್ಲೂ ಕೂಡ ನಾವು ಸಂಶೋಧನೆ ಮಾಡಿದ್ದೀವಿ. ಥ್ಯಾಂಕ್ ಯು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಸೇವಂತಿಗೆ ಬೆಳೆನಾ? ಹೌದು. ಓಕೆ, ಇದ್ರದ್ದು ಏನು ಕಥೆ ಸರ್? ಪಾಂಡುಪುರ ತಾಲೂಕಿನ ಡಿಂಕಶೆಟ್ಟಿಹಳ್ಳಿ ಅನ್ನೋ ಒಂದು ಹಳ್ಳಲ್ಲಿ ಓಕೆ, ರೈತರು ಬರೀ ಸೇವಂತಿಗೆ ಬೆಳೀತಾ ಇದ್ರು. ಅಲ್ಲಿ ಅವರು ಬಹಳ ಹಳೆಯ ಕಾಲದ ಪದ್ಧತಿ ಉಪಯೋಗಿಸ್ಕೊಂಡು ಬೆಳೀತಿದ್ರು. ಅಲ್ಲಿ ನೀರಿರ್ಲಿಲ್ಲ, ಭೂಮಿನಲ್ಲಿ ಫಲವತ್ತತೆ ಇರಲಿಲ್ಲ, ಮತ್ತೆ ಭೂಮಿ ಪೂರ್ತ ರೋಗ. ಹಾಗಾಗಿ ಬಹಳ ನಷ್ಟ ಅನುಭವಿಸ್ತಾ ಇದ್ರು. ಅವರ ಅತಿ ಹೆಚ್ಚು ಇಳುವರಿ ಅಂದ್ರೆ ಇಷ್ಟಿರ್ತಿತ್ತು. ಅಲ್ಲಿ ನಾವು ಹೋಗ್ಬಿಟ್ಟು ರೈತರ ಒಂದು ಮನವರಿಕೆ ಮಾಡಿ ಅವರಿಗೆ ನಾವು ವೈಜ್ಞಾನಿಕ ಪದ್ಧತಿಗಳನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಈಗ ಈ ರೀತಿ ಬೆಳೆ ಬೆಳೀತಿದ್ದಾರೆ. ಓ, ಅಲ್ಲಿಂದ ಇಲ್ಲಿಗೆ ಎಂತ ಟ್ರಾನ್ಸ್ಫಾರ್ಮೇಶನ್ ಸರ್ ಇದು. ಅಂದ್ರೆ ನೀವು ಕೊಟ್ಟಂತಹ ಔಷಧಿನ ಬಳಸಿದ್ರ ಅವರು? ಎಲ್ಲಾ ಪದ್ಧತಿನ, ಬರೀ ಔಷಧಿ ಮಾತ್ರ, ಕೃಷಿ ಪದ್ಧತಿನೇ ಬದಲಾಯಿಸಿಕೊಂಡ್ರ ಅವರು ಸಂಪೂರ್ಣವಾಗಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ. ಇದನ್ನ ಲೈವ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೇಗಿರುತ್ತೆ ಅಂತ ಅಲ್ಲೇ ನೋಡಿದ್ರೆ. ಹೋಗೋಣ ಅಲ್ಲಿ ರೈಟ್ ನೌ? ಎಸ್ ಪ್ಲೀಸ್, ಹೋಗೋಣ ಬನ್ನಿ. ಎಸ್. ಪ್ಲಾಂಟ್ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವ್ರ ಜೊತೆಗೆ ಮಾತಾಡಿದ್ಮೇಲೆ ಸೀದಾ ಆ ಎಲ್ಲಿ ಇನ್ಸಿಡೆಂಟ್ ನಡೀತು, ಇಂಪ್ಯಾಕ್ಟ್ ಸ್ಟೋರಿಯಲ್ಲಿದೆ, ಡಿಂಕಶೆಟ್ಟಹಳ್ಳಿ ಅಂತ KRS ಪಕ್ಕದಲ್ಲಿರುವಂತಹ ಊರು. ಅಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಿ, ಇವಾಗ ನಾನು ಈ ಸೇವಂತಿಗೆಯ ತೋಟದಲ್ಲಿ ನಿಂತಿದ್ದೀನಿ. ಸೊ ಈ ಚಿತ್ರಣ ನೀವೇನು ನೋಡ್ತಾ ಇದ್ದೀರಾ, 7-8 ವರ್ಷಗಳ ಹಿಂದೆ ಖಂಡಿತ ಹೀಗಿರಲಿಲ್ಲ. ಆಲ್ಮೋಸ್ಟ್ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು. ಹೇಗಿತ್ತು ಅಂತ ಇಲ್ಲಿಯ ಕೃಷಿಕ ಶ್ರೀ ಮಂಜುನಾಥ್ ಅವ್ರನ್ನ ಕೇಳೋಣ. ನಮಸ್ಕಾರ ಮಂಜುನಾಥ್ ಅವರೇ, ಹೇಗಿದ್ದೀರಿ? ಈಗ ತೋಟ ಹೇಗಿದೆ? ಚೆನ್ನಾಗೈತೆ. ಆದ್ರೆ 7-8 ವರ್ಷಗಳ ಹಿಂದೆ ಹೀಗಿರ್ಲಿಲ್ಲ. 7-8 ವರ್ಷದಿಂದ ಇರಲಿಲ್ಲ ಮೇಡಮ್. ಏನಾಗಿತ್ತು 7-8 ವರ್ಷದ ಹಿಂದೆ ಅಂತ ಹೇಳ್ತೀರಾ? 7-8 ವರ್ಷದಿಂದ ಹಿಂದೆ ಏನಾಗಿತ್ತು ಅಂದ್ರೆ 500 ಗುಣಿ ಹೂವು ಹಾಕಿದ್ರು. ಹೂವು ಹಾಕಿದಾಗ ಏನಾಯ್ತು ಅಂದ್ರೆ ಒಂದು ಅಂಗಡಿಗೆ ಹೋಗಿ ಔಷಧಿ ತಗೊಬಂದು ಹೊಡ್ತಿದ್ವಿ. ರೋಗ ಬಂದಿತ್ತಾ? ಅಲ್ಲಲ್ಲ, ಬರ್ತಿರ್ಲಿಲ್ಲ, ಗೊತ್ತಿಲ್ಲ, ಸಿಂಪಲ್ ಆಗಿ ಔಷಧಿ ಹೊಡೆದಿದ್ವಿ. ಅಲ್ಲ, ವಿಚಾರ ಹೇಳದ್ ನಾನು ಮುಂದೆ ಆ ರೀತಿ ಆಯ್ತು ಅನ್ನೋದು ಕಾರಣ. ಅವಾಗ ಔಷಧಿ ತಂದು ಹೊಡೆದಾಗ ಆ ಗಿಡ ಸಂಪೂರ್ಣವಾಗಿ ಸುಟ್ಟೋಗ್ಬಿಡ್ತು. ಯಾವುದೋ ಔಷಧಿ ಕೊಟ್ಟರು ನಮಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಹೊಡೆದ್ಬಿಟ್ಟು ಬೆಳಗ್ಗೆ ಹೋಗಿ ನೋಡಿದ್ರೆ ಎಲ್ಲ ಸುಟ್ಟೋಗ್ಬಿಟ್ಟಿದ್ದು. ಸೇಮು ಎಲ್ಲ ಹೂಗೆ ಬಂದಿದ್ದು ಗಿಡ. ಆಗ ಸುಟ್ಟೋಗ್ಬಿಡ್ತಲ್ಲ ಅಂದ್ಬಿಟ್ಟು ನಾವು ಪುನಃ ಅಂಗಡಿಯವ್ರ ಹತ್ರ ಹೋಗಿ ಕೇಳ್ದು, ಹಿಂಗೆ ಆಗದೆ ಏನು ಅಂತ. ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕಂಪ್ನಿಯವ್ರು ಉಂಟು, ನೀವು ಉಂಟು ಅಂತೇಳಿ. ನಾವು ಕಂಪ್ನಿಯವನ್ನೆಲ್ಲ ಹೈದ್ರಾಬಾದ್ ಹುಡುಕಿ ಹೋಗೋಕ್ಕಾಗದ? ನಾವು ಅವರು ಎಲ್ಲ ಬಂದು ಕೊಟ್ಟರು, ಸುಮಾರು ಜನ ಔಷಧಿ ಕೊಟ್ಟರು, ನಾವು ಸರಿ ಮಾಡ್ತೀವಿ ಅಂತ ಯಾರ ಕೈಲೂ ಆಗಲಿಲ್ಲ. ಸುಟ್ಟೋಗಿರೋ ಗಿಡ ಯಾರ ಸರಿ ಮಾಡೋಕ್ಕಾಗದ? ಈಗ ಅನ್ನ ಅಳಿಸೋದ್ಮೇಲೆ ಅನ್ನ ರಿಪೇರಿ ಮಾಡೋಕ್ಕಾಗದ ನಾವು? ಆದ್ರೂ ಆಯ್ತಲ್ವಾ, ಏನೋ ಒಂದು ಜಾದು ಆಯ್ತಲ್ವಾ. ಆಮೇಲೆ ಏನಾಯ್ತು, ಈ ಪೇಪರ್ನವರು ನ್ಯೂಸ್ನವ್ರು ಬಂದಿದ್ರು. ಇವರು ವಸಂತ್ ಕುಮಾರ್ ಅವರು ಆ ಪೇಪರ್ ಏನು ನ್ಯೂಸ್ ಪೇಪರ್ ನೋಡವ್ರೆ. ನೋಡ್ಬಿಟ್ಟೇನೋ ಅವ್ರು ನಮ್ಮ ಹಳ್ಳಿನೇ ಹುಡಿಕೊಂಡು ಬಂದವ್ರೆ. ಹುಡಿಕೊಂಡು ಬಂದು ಆಗ ನಾವು ಅಂಗಡಿ ಹತ್ರ ಕೂತಿದ್ವು. ಹಿಂಗೆ ಯಾರ್ದು ಅಂದರು, ನಮ್ಮದೇ ಅಂದರು. ಅವಾಗ ಹಿಂಗೆ ನಿಮ್ಮ ತೋಟ ನೋಡಬೇಕು ಬನ್ನಿ ಅಂದರು. ಅಯ್ಯೋ, ನಿಮ್ಮಂಥವರೆಲ್ಲ ಬಂದು ಹೊಂಟವರ, ಹೋಗಿ ಸರ್ ನೀವೇನು ಹಿಂಗೆ ಬತ್ತಲೇ ಇರ್ತಾರೆ, ಯಾರು ಸರಿ ಮಾಡೋಕ್ಕಾಗಲಿಲ್ಲ ಅಂತ ಬೇಜವಾಬ್ದಾರಿ ಮಾತಾಡ್ದೋ. ಅವರು ಆಯಿತು ನಿಮ್ಮ ಜಮೀನು ತೋರಿಸಿ ಅಂದರು. ಅಷ್ಟು ಹಿಂಸೆ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದೋ, ನಡ್ಸ್ಕೊಂಡು ಹೋದೋ. ಆಗ ಅವರ ಇವರೇ ಇದ್ರಿ ಅಲ್ರು, ಅವ್ರಿಗೆ ಹೇಳಿ ಔಷಧಿ ಎಲ್ಲ ಹಾಕಿ ಅದಾದ್ಮೇಲೆ 15 ದಿನ ಪುನಃ ಆದ್ಮೇಲೆ ಇನ್ನೊಂದು ಟ್ರಿಪ್ ಹೊಡಿಯೋಕೆ ಹೇಳ್ಬಿಟ್ಟು ಔಷಧಿ ಕೊಟ್ಬಿಟ್ಟು ಹೋದ್ರು. ಬರೀ ಯಾವುದೇನೋ 1 ರೂಪಾಯಿ ತಗೊಂಡಿರ್ಲಿಲ್ಲ ಅವ್ರು ನಮ್ಮ ಹತ್ರ. ಆಮೇಲೆ ನಾವು 15 ದಿವಸ ಆದಮೇಲೆ, 1 ವಾರ ಆದಮೇಲೆ ಪುನಃ ಹೊಡೆದು ಅದು ಒಂದು 20 ದಿನದವರೆಗೆ ಏನಾಗೋಯ್ತು, ಗಿಡ ಹಸಿರು ಬಂದ್ಬಿಡ್ತು. ಆಶ್ಚರ್ಯ ಆಗೋಯ್ತು, ಇದೇನು ಈ ಥರ ಹಸಿರು ಬರ್ತಲ್ಲ ಅಂದ್ಬಿಟ್ಟು. ಆ ಗಿಡ ಚೆನ್ನಾಗಿ ಬಂದಾಗ ಅವರು ಫೋನಲ್ಲಿ ಕೇಳ್ಕೊಂಡ್ರು, ಇಲ್ಲ ಸರ್ ಚೆನ್ನಾಗಿ ಬಂದದೆ ಅಂದು. ಆಯ್ತು ಪೂಜೆ ಹತ್ರ ಇತ್ತು ಅವಾಗ. ಆಯ್ತು ಪೂಜೆಗೆ ಏನಾಯಿತು, ಹೂವು ಸಾಕತ್ತಾಗಿ ಬಂತು. ಆಮೇಲೆ ಏನಾಗೋಯ್ತು, ಇದೇ ಥರ ಅದೇ ಗಿಡಗಳಿಗೆ ಏನಾಗೋಯ್ತು, ಕೊಳೆಯ ರೋಗ ಬಂತು. ಹೂ ಬರೋ ಟೈಮ್ಗೆ ಗೆಡ್ಡೆ ಕೊಳ್ತೋಗ್ಬಿಡೋದು.
500 ಗುಣಿ ನೆಟ್ರೆ 100 ಗುಣಿನೂ ಉಳ್ಕತ್ತಿರ್ಲಿಲ್ಲ. ಬರೀ ಕೊಳೆಯ ರೋಗ ಒಳಗೆ, ಬೇರೆ ಕೊಳೆಯ ರೋಗ. ಆಮೇಲೆ ನಮ್ಮ ಹಳ್ಳಿ ರೈತರೆಲ್ಲ ಏನು ಮಾಡಿದ್ರು, ಹಿಂಗೆ ಆಯ್ತದಲ್ಲ, ಮಂಜಣ್ಣಂದ ಸುಟ್ಟೋಗಿರೋ ಗಿಡನೇ ರೆಡಿ ಮಾಡಿಕೊಟ್ಟವ್ರೆ, ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳಿ ಇಡೀ ರೈತರೆಲ್ಲ ಮಾತಾಡ್ಕೊಂಡು ನಾವು ಮೈಸೂರಿಗೆ ಅಡ್ರೆಸ್ ತಗೊಂಡು ಹೋದು. ಆಮೇಲೆ ಅವರು ಆ ಬೇರೆ ಅವರೇ ಬಂದು ಆ ಬೇರೆಲ್ಲ ತಗೊಂಡು ಏನೋ ಲಾಭ ಗೀಬು ಏನು ತಗೊಂಡು ಹೋಗಿ ಹಾಕಿ ಅದೆಲ್ಲ ಆದ್ಮೇಲೆ ಆ ಗೆಡ್ಡೆ ರೋಗಕ್ಕೆ ಅವರೇ ಖುದ್ದು ನಿಂತು ಔಷಧಿ ಕೊಟ್ಟರು. ಯಾರು ನಮ್ಮ ರೈತರ ಹತ್ರ 1 ರೂಪಾಯಿ ತಗೊಳ್ಳಿಲ್ಲ. ಇಲ್ಲೇ ನೋಡಿ ಈಗ ಆ ಗೆಡ್ಡೆ ರೋಗ ಸಂಪೂರ್ಣ ಅವಾಗಿಂದ ವಾಸಿ ಆಯ್ತು. ಸೊ ಈ ಚಿತ್ರಣ 7-8 ವರ್ಷದ ಹಿಂದೆ ನೋಡಿದ ಮೇಲೆ ಮತ್ತೆ ಯಾವತ್ತೂ ಅಂತ ಪರಿಸ್ಥಿತಿ ಬಂದೇ ಇಲ್ವಾ? ಇಲ್ಲ ಇಲ್ಲ, ಇಳುವರಿ ಹಿಂಗೆ ಚೆನ್ನಾಗಿ ಬರ್ತಾ ಇತ್ತು. ತುಂಬಾ ಸಂತೋಷ. ಚೆನ್ನಾಗಿ ಬರ್ತಾ ಇತ್ತು. ಈಗ 100 ಗುಣಿ ಬೆಳೀತಿದ್ದರು ನಾವು ಅವಾಗ. ಇವಾಗ ನಾವು ಏನಿರು 20,000 30,000 ಸುಸಿ ನೆಡುತ್ತೆ ರೂಢಿಯಾಗಿವೆ. ತುಂಬಾ ಸಂತೋಷ. ಅದರಿಂದ ಏನಂದ್ರೆ ಈಗ ನಾವು ಈ ಹಳ್ಳಿಲಿ ಈಗ ಇವರು ಯಾರೋ ಆ ಸಾಲದ ಮರ ತಿಮ್ಮಕ್ಕ ಅಂದ್ಬಿಟ್ಟು ಯಾರೋ ರೋಡಲ್ಲಿ ಹೋಗೋರು ಪಾಪ ಕುಂತಿದ್ದೀನಿ ಹತ್ತಿ ತಣ್ಣಗೆ ಮಾಡ್ಕೊಂಡು ಹೋಗ್ಲಿ ಅಂತ ಮರ ಕುದ್ಲಲ್ಲ. ಹಂಗೆ ನಮ್ಮ ಭಾಗಕ್ಕೆ ವಸಂತ್ ಕುಮಾರ್ ಅವರು ನಮ್ಮ ರೈತರಿಗೆ ಸ್ವಲ್ಪ ತಂಪೇರಿದ್ರು. ಅವ್ರ ಋಣ ನಮ್ಮ ಮೇಲೆ ಇನ್ನೂ ಅದೇ. ಅವರು ಒಂದು ದೊಡ್ಡ ಆಲದ ಮರ, ಅವ್ರ ನೆರಳು ಇನ್ನೂ ಜನಗಳಿಗೆ ಬೇಕಾದಷ್ಟು ಜನಕ್ಕೆ ಬೇಕು ಅಂತ ಸರ್, ಆ ಕೃಷಿಕ ಮಂಜಣ್ಣ ಅವ್ರು ಮಾತಾಡುವಾಗ ಆ ಚಿತ್ರಣನ ವಿವರಿಸಿದ್ರು. ಕೊನೆಗೊಂದು ಮಾತು ಹೇಳಿದ್ರು, ನಮ್ಮ ವಸಂತ್ ಕುಮಾರ್ ಅವರು ಆಲದ ಮರ ಇದ್ದ ಹಾಗೆ ಅಂತ ಹೇಳಿ. ಸೊ ಆನ್ ದ್ಯಾಟ್ ನೋಟ್ ಪ್ರಾಬ್ಲಮ್ ಏನಿತ್ತು ಸರ್ ಸೈಂಟಿಫಿಕಲಿ ನೋಡೋದಾದ್ರೆ? ಏನು ರೋಗ ಬಂದಿತ್ತು, ಏನು ಮಾಡಿದ್ರಿ ಅದಕ್ಕೆ? ಏನಿಲ್ಲ, ಅದು ಅವರು ಒಂದು ಸ್ಪೂರಿಯಸ್ ಅಂದ್ರೆ ನಕಲಿ ಔಷಧ ಅಂತ ಹೇಳ್ತಾರಲ್ಲ, ಕಲಬೆರಕೆ ಔಷಧ ಆ ಥರ, ಅದನ್ನು ಹೊಡೆದ್ಬಿಟ್ಟು ಅದು ಸುಟ್ಟೋಗಿತ್ತು. ಇಟ್ಸ್ ಟಾಕ್ಸಿಸಿಟಿ ಆಗಿದ್ದನ್ನ ನಾವು ಗಮನಿಸ್ತೀವಿ. ನಾವು ಕಂಡುಹಿಡಿದಿರುವಂಥ ಔಷಧಿ ಇದೆಯಲ್ಲ, ಫೈಟಾನ್ ಟಿ ಅಂತಿದೆಯಲ್ಲ, ಅದನ್ನು ನಾವು ಮಾಡಿದ್ರೆ ಅದು ಟಾಕ್ಸಿಸಿಟಿನೆಲ್ಲ ನೆಗೇಟ್ ಮಾಡಿ ಅದು ನಾರ್ಮಲ್ ಮಾಡುತ್ತದೆ. ಬಟ್ ಅವರು ಆ ಔಷಧಿ ತಂದು ಯಾವುದೋ ಹಾಕಿದ್ರಲ್ಲ, ಅದಕ್ಕೆ ಕಾರಣ ಏನಿತ್ತು, ಏನಾಗಿತ್ತು ಅಂತ ತಂದು ಹಾಕಿದ್ರಂತೆ ಸರ್? ಹುಳದ ಔಷಧಿ ಅದು. ಹುಳ ಬಂದಿತ್ತು ಅದಕ್ಕೆ. ಹುಳದ ಔಷಧಿ. ಈ ತರ ತುಂಬಾ ಆಗತ್ತೆ. ರೈತರು ತುಂಬಾ ಬೆಳೆ ಸುಟ್ಕೊಳ್ತಾರೆ. ಯಾವ್ಯಾವ್ದನ್ನ ಹೊಡೆದು ಕಳೆ ಔಷಧಿನ ಕೀಟನಾಶಕ ಅಂತ ತಿಳ್ಕೊಂಡು ಹೊಡೆದಿರ್ತಾರೆ, ಅವರಾಗೇ ಸುಟ್ಕೊಂಡಿರ್ತಾರೆ. ಬೇರೆಯವರು ನಕಲಿ ಔಷಧಿ ಮಾಡಿ ಸುಟ್ಕೊಂಡಿರ್ತಾರೆ. ಇದೆಲ್ಲ ಬಹಳ ಕಾಮನ್. ನಾವು ಬೆಳಿಗ್ಗೆ ಎದ್ದು ಪೇಪರ್ ನೋಡ್ತೀವಿ, ಈ ಥರ ಯಾವ್ದಾರ ಡ್ಯಾಮೇಜ್ ಆಗಿದ್ರೆ, ಸುದ್ದಿ ಇದ್ರೆ ಆ ರೈತರನ್ನ ಅಡ್ರೆಸ್ ತಗೊಂಡು ನಾವು ಅವ್ರ ಹಳ್ಳಿಗೆ ಹೋಗ್ತೀವಿ ನಾವು. ಅದೇ ತರ ಮಾಡುವಾಗ ಇದು ಒಂದು ಸುದ್ದಿ ಬಂತು. ಈ ಹಳ್ಳಿ ಹೊಸಾದ್ ನಮ್ಗೆ, ಹುಡಿಕೊಂಡು ಬಂದ್ವಿ ನಾವು ರೈತರ ಮಕ್ಕಳಾದ್ರಿಂದ ರೈತರ ಭಾಷೆಯಲ್ಲಿ ಮಾತಾಡಿದಾಗ ಅವ್ರಿಗೆ ಸ್ವಲ್ಪ ನಂಬಿಕೆ ಬಂತು. ಹೇಗೋ ಹೋಗೈತೆ, ಇನ್ನೂ ಹೋದ್ರು ಹೋಗ್ಬಿಡ್ಲಿ ಅಂದ್ಬಿಟ್ಟು ಅವರು ಕೊಟ್ಟರು ನಮ್ಗೆ ಬೆಳೆನ. ನಾವು ಮಾಡಿಸಿದ್ವಿ, ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ವಿ. ಒಂದು ಕಾಂಬಿನೇಷನ್ ಕೊಟ್ವಿ ನಾವು. ಅದು ಒಂದು ಗ್ಲೂಕೋಸ್ ಇದ್ದಂಗೆ ಅದು. ಸೊ ಇಮ್ಮಿಡಿಯೇಟ್ ರಿಕವರ್ ಆಗುತ್ತಲ್ಲ, ಆ ಥರ ರಿಕವರ್ ಆಗಿದ್ದು ಸಸ್ಟೈನು ಆಗಬೇಕದು. ಸೊ ಅದಕ್ಕೆ ಸೆಕೆಂಡ್ ಟೈಮ್ ಕೊಡಬೇಕು. ಸೆಕೆಂಡ್ ಟೈಮ್ ಕೊಟ್ಟಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ವಿ ನಾವು. ಫ್ರೀಯಾಗಿ ಕೊಟ್ಟಿದ್ವಲ್ಲ, ಹೊಡೀರಿ, ನೀವು ಏನು ದುಡ್ಡು ಕೊಡಬೇಕಾಗಿಲ್ಲ ಅದಕ್ಕೆ ಅಂತ. ಅವ್ರು ಕೊಟ್ಟ ಮೇಲೆ ಅದು ಬೆಳೆ ಇಡೀ ಊರಿಗೆ ಬೆಸ್ಟ್ ಕ್ರಾಪ್ ಆಗೋಯ್ತು. ವಾವ್. ಇನ್ನು ಈ ಟಾಕ್ಸಿಸಿಟಿ ಅಂತ ಬರುತ್ತೆ, ನಾವು ಯಾವುದೇ ಪೆಸ್ಟಿಸೈಡ್ ಹಾಕುವಾಗ ಅದಕ್ಕೆ ಹಾನಿ ಆಗೋ ಮಟ್ಟಕ್ಕೆ ಕೆಲವುದು ತಗೊಂಡು ಹೋಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಔಷಧಿ ಹೇಗೆ ವರ್ಕ್ ಆಯ್ತು ಸರ್ ಇಲ್ಲಿ ಆನ್ ಫೀಲ್ಡ್? ಅದನ್ನ ನೆಗೆಟ್ ಮಾಡುತ್ತಷ್ಟೇ, ರಿವರ್ಸ್ ಮಾಡುತ್ತೆ. ಡ್ಯಾಮೇಜ್ ಏನಾಗಿರುತ್ತೆ ಅದನ್ನ ಓವರ್ಕಮ್ ಮಾಡಿ ಹೊಸ ಚಿಗುರು ಬರ್ಸುತ್ತೆ. ಸೊ ಹಾಗಾಗಿ ಅದು ರಿಕವರ್ ಆಗಿಬಿಡುತ್ತೆ ಪ್ಲಾಂಟ್ಗೆ. ಪ್ಲಾಂಟ್ಗೂ ಕೂಡ ಒಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತಿರುತ್ತೆ. ಅದು ಬದುಕಕ್ಕೋಸ್ಕರ ಅದು ಹೋರಾಟ ಮಾಡ್ತಿರುತ್ತೆ. ಆಗ ಸಪೋರ್ಟ್ ಮಾಡಿದ್ರೆ ಅದು ಬದುಕ್ಬಿಡುತ್ತೆ. ಅದು ಅಂದ್ರೆ ನೀವು ಹೇಳೋದು ಅದಕ್ಕೇನು ಕೂಡ ನಮಗೆ ಬೇಕಾದ ಹಾಗೆ ಒಂದಷ್ಟು ಪೋಷಕಾಂಶಗಳು ಬೇಕಾಗುತ್ತೆ, ಅದು ಕೊರತೆ ಇದ್ದಾಗ ಅದು ಹೀಗೆ ತೋರಿಸ್ಕೊಡುತ್ತೆ ಲಕ್ಷಣಗಳಿಂದ. ಓಕೆ ಸರ್, ಈ ಗೆಡ್ಡೆ ರೋಗದ್ದು ಅಂತ ಮೆನ್ಷನ್ ನೀವು ಕೂಡ ಮಾಡಿದ್ರಿ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂದ್ರೆ ನೀವು ಅದನ್ನ ಹೇಗೆ ಡಿಸೈಡ್ ಮಾಡಿದ್ರಿ ಈ ರೋಗಕ್ಕೆ ಇಂಥದ್ದೇ ಕಾಂಬಿನೇಷನ್ ಬೇರೆ ಮಾಡಬೇಕು, ಕಸ್ಟಮೈಸ್ ಮಾಡಿದ್ರಿ ಅಂತ? ಹೌ ಡಿಡ್ ಯು ಕಮ್ ಟು ದ ಫ್ಯಾಕ್ಟರ್ ದಟ್ ಇದಕ್ಕೆ ಇದೇ ಕಾಂಬಿನೇಷನ್ ಬೇಕು ಅಂತ? ಏನಂದ್ರೆ ಎಲೆ ಮೇಲೆ ಮತ್ತೆ ಹೂವಿನ ಮೇಲೆ ಕಾಯಿ ಮೇಲೆ ಬಂದಿದ್ದನ್ನ ಕಂಟ್ರೋಲ್ ಮಾಡಬಹುದು ಫಂಗಸ್ ರೋಗನ. ಬೇರೆ ಬಂದಿದ್ದು ಯಾಕಂದ್ರೆ ಆಗ್ಲೇ ಬೇರು ಸತ್ತೋಗ್ಬಿಟ್ಟಿರುತ್ತೆ. ನಮ್ಗೆ ಲಕ್ಷಣ ಕಾಣೋ ಹೊತ್ತಿಗೆ ಆ ಬೇರು ಸತ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಮತ್ತೆ ಮರುಜೀವ ಬರ್ಸೋದು ಕಷ್ಟ. ಅದಕ್ಕೆ ಯಾರೂ ಎಫೆಕ್ಟಿವ್ ಮೆಥಡ್ ಕಂಡಿರಲಿಲ್ಲ. ನಾವು ರೋಗ ಬಂದಿದ್ದನ್ನ ತಗೊಂಡೋದ್ವಿ. ಬಂದು ಇವ್ರು ಕೇಳ್ಕೊಂಡ್ರು, ಸರ್ ಇಂಥ ಸತ್ತೋದ ಬೆಳೆನೇ ಉಳಿಸ್ತೀರಿ, ಆದರೆ ನಮ್ಗೆ ಮುಖ್ಯವಾದ ಸಿಂಹ ಸ್ವಪ್ನ ಅನ್ನೋ ಒಂದು ಬೇರು ಕೊಳೆ ರೋಗ ಬರ್ತದೆ, ಅವ್ರ ಭಾಷೆಯಲ್ಲಿ ಗೆಡ್ಡೆ ಕೊಳೆ ರೋಗ ಅಂತ ಕರೀತಾರೆ, ಅದನ್ನ ನೀವು ವಾಸಿ ಮಾಡ್ಕೊಡ್ಬೇಕು ಸರ್ ಅಂತ. ನಾವು ಆಯಿತು ಮಾಡ್ತೀವಿ ಅಂತ ಹೇಳಿದ್ವಿ. ತಗೊಂಡೋದ್ವಿ. ನಾವು ಲ್ಯಾಬ್ನಲ್ಲಿ ಅದು ಯಾವ ಪ್ಯಾಥೋಜನ್ನಿಂದ ಬರುತ್ತೆ ಅಂದರೆ ಯಾವ ಶಿಲೀಂಧ್ರದಿಂದ ಬರುತ್ತಾ, ಬ್ಯಾಕ್ಟೀರಿಯಾದಿಂದ ಬರುತ್ತಾ, ಅಥವಾ ನೆಮಟೋಡಿಂದ ಬರುತ್ತಾ
ಅಂತ ನಾವು ಅದನ್ನ ಪರೀಕ್ಷೆ ಮಾಡಿದೆ, ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಓಕೆ. ಆಮೇಲೆ ಅದಕ್ಕೆ ಯಾವ ಫಂಜಿಸೈಡ್ ಅಂತ ನಮಗೆ ಗೊತ್ತಿರುತ್ತೆ. ಆ ಫಂಜಿಸೈಡ್ ಜೊತೆ ನಮ್ಮ ಒಂದು ಇದನ್ನ ಫೈಟಾಂಟಿ ಅಂತ ಏನಿದೆ ಆ ಟಾನಿಕ್, ಅದು ಹೊಸ ಬೇರ್ ಬರ್ಸುತ್ತೆ. ಇದು ಸತ್ತೋಗ್ಬಿಟ್ಟಿರುತ್ತಲ್ಲ, ಹೌದೌದೌದೌದು, ಪುನರ್ಜೀವನಗೊಳಿಸುತ್ತೆ. ಅದನ್ನ ಕೊಟ್ಟಾಗ ವಿತ್ ಇನ್ನೊಂದು ಸ್ವಲ್ಪ ಕಾಂಬಿನೇಷನ್ಸ್ ಜೊತೆ ಅದಕ್ಕೆ ಫಂಜಿಸೈಡ್ ಕಾಂಬಿನೇಷನ್, ಒಂದು ಹುಳದ ಔಷಧಿ ಕಾಂಬಿನೇಷನ್, ಇನ್ನೊಂದು ನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ ನೈಟ್ರೇಟ್ ಅಥವಾ ಕ್ಯಾಲ್ಸಿಯಂ ಸಿಲಿಕೇಟ್ ಅಂತ ಬರುತ್ತೆ. ಕ್ಯಾಲ್ಸಿಯಂ ನ್ಯೂಟ್ರಿಷನ್ ಕೊಡಬೇಕು. ಇದು ನ್ಯೂಟ್ರಿಷನ್ ಇದೆ. ಸೊ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಆದಂತ ತೊಂದರೆ ಡಿಫಿಷಿಯನ್ಸಿ ಅಲ್ಲ, ಅದು ರೋಗನೇ. ಆದರೆ ನಾವು ಶಕ್ತಿ ತುಂಬಬೇಕು. ಬರೀ ನಾವು ರೋಗಿಗೆ, ಸುಸ್ತಾದ ರೋಗಿಗೆ ಬರೀ ಗ್ಲೂಕೋಸ್ ಕೊಟ್ಟರೆ ಆಗಲ್ಲ. ಅದ್ರ ಜೊತೆ ರೋಗವಾಸಿ ಆಗೋದಕ್ಕೆ ಆಂಟಿಬಯೋಟಿಕ್ ಹಾಕ್ತೀವಲ್ವ, ಅದ್ರ ಜೊತೆ ಹಾಗೇನೆ ಆಂಟಿಬಯೋಟಿಕ್ ಜೊತೆಗೆ ನಾವು ಗ್ಲೂಕೋಸ್ ಕೊಟ್ವಿ. ಮೊದಲು ರೈತರು ಬರೀ ಆಂಟಿಬಯೋಟಿಕ್ ಯೂಸ್ ಮಾಡ್ತಿದ್ರು ಅನ್ಕೊಳ್ಳಿ. ಅದಕ್ಕೆ ನಾವು ಇದು ರೋಗನ ನಿಯಂತ್ರಣ ಮಾಡೋದಕ್ಕೆ ಜೊತೆಗೆ ಹೊಸ ಬೇರ್ ಬರ್ಸೋದಕ್ಕೆ ಮತ್ತು ಅದಕ್ಕೆ ಬೇಕಾದ ಮೂಲ ಪೋಷಕಾಂಶಗಳೇನು ಬೇಕು, ಕ್ಯಾಲ್ಸಿಯಂ ಭಾಳ ಮುಖ್ಯವಾಗಬೇಕು. ಅದನ್ನು ನಾವೆಲ್ಲ ಸೇರಿಸಿ ಒಂದು ಪ್ಯಾಕೇಜ್ ಮಾಡಿ ಕೊಟ್ವಿ. ಆವಾಗ ಏನಾಯಿತು, ಗಿಡ ಸತ್ತಿದ್ದು ಬದುಕಕ್ಕೆ ಶುರುವಾಯಿತು. ಅದನ್ನು ನಾವೇನು ಹೇಳ್ಕೊಟ್ವಿ, ಬಂದ ಮೇಲೆ ಮಾಡೋದು ಬೇಡ, ಬರ್ದಂಗೆ ಇದನ್ನು ನರ್ಸರಿನಲ್ಲೇ ಟ್ರೀಟ್ಮೆಂಟ್ ಮಾಡೋಣ, ಭಾಳ ಚೀಪಾಗಿ ವರ್ಕ್ ಆಗುತ್ತೆ. ಸಸಿ ನೆಡೋಕ್ಕೆ ಮುಂಚೆನೇ ಮಾಡಿಬಿಡಿ, ನೀವು ಬಂದ ಮೇಲೆ ಬಂದ ಗುಣಿಗೆ ಮಾತ್ರ ಮಾಡಿ, ಇಡೀ ಹೊಲಕ್ಕೆ ಮಾಡಬೇಡಿ ಅಂತೇಳಿ ಹೇಳ್ಕೊಟ್ವಿ. ಈಗ ನೋಡಿ, ಈ ಹೊಲದಲ್ಲಿ ನೀವು ನೋಡಿದ್ರೆ ಒಂದೇ ಒಂದು ಗಿಡನೂ ಆ ಥರ ಸತ್ತಿಲ್ಲ, ಬೇರು ಕೊಳೆ ರೋಗದಿಂದ ಸತ್ತಿಲ್ಲ. ಪ್ರಶ್ನೆನೇ ಇಲ್ಲ, ಏನ್ ಹಸನಾಗಿ ಕಾಣ್ತಾ ಇದೆ ಅಂದ್ರೆ ಒಂದೇ ಯೂನಿಫಾರ್ಮ್ ಆಗಿದೆ. ನಿಜವಾಗಿ. ಸೊ ಅದಕ್ಕೆ ಯಾವ್ಯಾವ ರೋಗ ಬರ್ತದೆ, ಯಾವ್ಯಾವ ಪೋಷಕಾಂಶದ ಕೊರತೆ ಬರುತ್ತೆ, ಅವನ್ನೆಲ್ಲ ನಾವು ಸ್ಟಡಿ ಮಾಡಿ ಅವ್ರಿಗೆ ನಾವು LCD ಅಂತ ಹೇಳ್ತೀವಿ, ಲೋಕಲ್ ಕ್ರಾಪ್ ಡಾಕ್ಟರ್ ಅಂತ ಒಬ್ಬ ನಾವು ತಯಾರು ಮಾಡಿ ಅವನ ಮೂಲಕ ರೈತರಿಗೆ ಎಲ್ರಿಗೂ ನಾವು ಆ ಜ್ಞಾನವನ್ನು ಹಂಚಿದ್ವಿ, ತಂತ್ರಜ್ಞಾನವನ್ನು ಹಂಚಿದ್ವಿ. ಅದನ್ನ ಡೈಲಿ ಅವ್ರಿಗೆ ಪರಿಕರಗಳು ಸಿಗೋ ಥರ ಅವನಿಗೊಂದು ಶಾಪ್ ಮಾಡಿಕೊಟ್ವಿ. ಬ್ಯಾಂಕಿಂದ ಸಾಲ ತಕ್ಕೊಟ್ಟು ಅವನಿಗೆ ಶಾಪ್ ಹಾಕ್ಕೊಟ್ವಿ. ಅವನ ಹತ್ರ ಬಂಡವಾಳ ಇರಲಿಲ್ಲ. ಈಗ ಅವನು ಸಕ್ಸಸ್ಫುಲ್ LCD ಆಗಿದ್ದಾನೆ, ಲೋಕಲ್ ಕ್ರಾಪ್ ಡಾಕ್ಟರ್ ಆಗಿದ್ದಾನೆ. ಭಾಳ ಪ್ರಾಸ್ಪರಸ್ ಆಗಿ ಅವನು ಬೆಳೀತಿದ್ದಾನೆ. ಅವನು ಜನ ಅನುರಾಗವನ್ನು ಗಳಿಸಿದ್ದಾನೆ. ಹಾಗಾಗಿ ಎಲ್ಲರೂ ಇಟ್ಸ್ ಎ ವಿನ್ ಸಿಚುಯೇಷನ್ ಫಾರ್ ಎವ್ರಿಥಿಂಗ್. ಬನ್ನಿ, ಇವತ್ತು ನಾವೇನ್ ನಿಂತಿದ್ವಿ, ಈ ಜಾಗದ ಓನರ್ ನಮ್ಮ ಜೊತೆಗಿದ್ದಾರೆ, ಜೈರಾಮ್ ಅವರು. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಜೈರಾಮ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಬದುಕು ಹೇಗಿದೆ ಈಗ? ಇಲ್ಲ, ಚೆನ್ನಾಗಿದೆ. ಪ್ರತಿ ತಿಂಗಳು ಹೂ ಇಲ್ಲ ಅನ್ನಂಗಿಲ್ಲ, ಒಂದಾಯ್ತಲೆ ಒಂದು ಬ್ಯಾಚ್ ಅಂಡ್ ಬ್ಯಾಚ್ ಮಾಡ್ತಾ ಇರ್ತೀವಿ. ಈಗ ಮುಂಚೆ ರೋಗ ಬರ್ತಿತ್ತು, ನಿಮಗೆ ಭಯ ಇರ್ತಿತ್ತು, ಲಾಸ್ ಆಗುತ್ತಾ, ಏನ್ ರೋಗ ಬಂತು, ಇಳುವರಿ ಬರುತ್ತಾ ಇಲ್ವಾ ಅಂತ. ಈಗ ಭಯ ಇದೆಯಾ ಅಥವಾ ಈಗ ಒಂದು ಧೈರ್ಯ ಇದೆಯಾ? ಇಲ್ಲ, ಈಗ ಗ್ಯಾರಂಟಿ ಬೆಳಿತೀವಿ ಅನ್ನೋ ಗ್ಯಾರಂಟಿ ಇದೆ. ರೇಟ್ ಒಂದ್ ಕಡೆ ಇದ್ರು ಬೆಳಿತೀವಿ ಅನ್ನೋ ಗ್ಯಾರಂಟಿ ಇದೆ. ಈಗೆಲ್ಲ ಔಷಧಿಗಳು ಇದು ಹೊಡೆದ್ರೆ ಸರಿ ಆಯ್ತದೆ ಅನ್ನೋದು ಈಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಕೆಲವು ವಸಂತ್ ಕುಮಾರ್ ಅವ್ರು ಬಂದ್ಮೇಲೆ ಇನ್ನೂ ಚೆನ್ನಾಗಿದೆ. ಈಗ ಇವಾಗ್ಲೂ ವಸಂತ್ ಸರ್ ಗೈಡ್ ಗೈಡ್ ಮಾಡ್ತಾರೆ. ಈಗ ಇದರದ್ದೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಬಿಸ್ನೆಸ್ ಅಂದ್ರೆ ಯಾವ ರೀತಿ ಮಾಡ್ತೀರಾ? ಹೊರಗಡೆ ಎಲ್ಲ ಸೌತ್ ಕೇಂದ್ರಕ್ಕೆಲ್ಲ ಕಳಿಸ್ತೀವಿ. ಇದನ್ನ ಸುಮಾರು ಹಳ್ಳಿಗಳೆಲ್ಲ ನಾವೇ ತಗೋತೀವಿ. ಇದ್ರ ರೇಟ್ ಮಾಡೋದು ನಾವೇನೆ, ದಿನ ಈ ರೈಟ್ ಅಂತ ರೈಟ್ ಮಾಡೋದು ನಾವೇನೆ ಇದೆ ಸೇವಂತಿಗೆನ. ಈಗ ಇದು ಚೆನ್ನಾಗಿ ಬಂದು ಪರಿಸ್ಥಿತಿಗಳು ಸುಧಾರಿಸಿದ ಮೇಲೆ ಊರಿನ ಪರಿಸ್ಥಿತಿ ಹೇಗಿದೆ? ಇಲ್ಲ, ಎಲ್ಲಾರು ಚೆನ್ನಾಗಿದೆ. ಮೊದ್ಲಿಗೆ ಈಗ ಚೆನ್ನಾಗಿದ್ದಾರೆ ಎಲ್ಲಾರು. ಈಗ 1 ಎಕರೆನಲ್ಲಿ ಏನ್ ಆದಾಯ ಬಹುಪಾಲು ಬರೋದಿಕ್ ಸಾಧ್ಯ? ಒಬ್ಬ 1 ಎಕರೆಗೆ ಚೆನ್ನಾಗಿ ಮಾಡಿದ್ರೆ 15 ಲಕ್ಷ ಗಂಟ ಮಾಡ್ಬೋದು. 15 ಲಕ್ಷ ಗಂಟ ಮಾಡ್ಬೋದು. ಹೌದಾ? ಹೌದು. ತುಂಬಾ ಸಂತೋಷ ಆಯ್ತು. ಹೀಗೆ ಇನ್ನೂ ಒಳ್ಳೇದಾಗ್ಲಿ, ನಿಮ್ಮ ಬೆಳೆನೂ ಚೆನ್ನಾಗಿ ಬರ್ಲಿ, ನಿಮ್ ಕಡೆ ಒಂದಷ್ಟು ಜನ ಕೆಲಸ ಸಿಗ್ಲಿ, ಅವ್ರ ಜೀವನನೂ ಆರಾಮಾಗಿರ್ಲಿ. ಒಬ್ಬ ರೈತ ಕೃಷಿ ಮಾಡ್ಕೊಂಡು ಬದುಕಕ್ಕಾಗತ್ತಾ ಈ ಕಾಲದಲ್ಲಿ? ಹೊಟ್ಟೆ ತುಂಬುತ್ತಾ? ಮನೆಗೆ ಏನಾದ್ರು 4 ಕಾಸು ತಗೊಂಡು ಹೋಗಕ್ ಆಗುತ್ತಾ ಅನ್ನೋ ಕಾಲದಲ್ಲಿ ಈ ಡಿಂಕಶೆಟ್ಟಳ್ಳಿಲಿ ಸೇವಂತಿಗೆ ಹೂವಿನ ಬೆಳೆಯನ್ನ ಬೆಳೀತಾ ಜೀವನವನ್ನ ಕಟ್ಕೊಳ್ತಾ, ತಾನಲ್ಲದೆ ತನ್ನ ಮನೆಯ ಹೆಣ್ಣು ಮಕ್ಕಳೇನಿದ್ದಾರೆ ಅವರು ಕೂಡ ಸ್ವಾವಲಂಬಿಗಳಾಗಬಹುದು ಅನ್ನೋದನ್ನ ನಿರೂಪಿಸ್ತಾ ಇರುವಂಥದ್ದು ಈ ಡಿಂಕಶೆಟ್ಟನಹಳ್ಳಿಯ ಈ ಒಂದು ಊರಿನ ರೈತಾಪಿ ವರ್ಗದವರು. ನಾವು ನೋಡ್ತಾ ಇದ್ದೀವಿ, ಹೆಣ್ಮಕ್ಳು ಹೆಂಗಸರು ಬೆಳಿಗ್ಗೆನೆ ಬಂದು ಅವರೇ ಹೂ ಕೊಯ್ತಾರೆ, ಸಂಜೆ ಬಂದು ಹೂ ಕಟ್ತಾರೆ. ಇದಷ್ಟೇ ಅಲ್ಲ, ಇಲ್ಲಿಯ ರೈತರು ಯಾರು ಇದನ್ನ ಲ್ಯಾಂಡ್ ಓನರ್ಸ್ ಇದ್ದಾರೆ ಅಥವಾ ಇದನ್ನ ವ್ಯವಹಾರ ಮಾಡ್ತಾ ಇದ್ದಾರೆ, ಅವರು ಬೆಳೆಯೋದಷ್ಟೇ ಅಲ್ಲದೆ ಖರೀದಿಗಾರರು, ಮಾರಾಟಗಾರರಾಗಿ ಅದನ್ನ ಒಂದು ಬಿಸ್ನೆಸ್ ಆಗಿ ಕೂಡ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕರೆಕ್ಟಾಗಿ ಮಾಡಿದ್ವಿ, ಟೆಕ್ನಿಕ್ಸ್ ಗೊತ್ತಿತ್ತು, ವಸಂತ್ ಕುಮಾರ್ ತಿಮ್ಕಾಪುರ್ ಅಂತಹ ಒಂದು ಗೈಡೆನ್ಸ್ ಸಿಕ್ತು, ಸಪೋರ್ಟಿಂಗ್ ಹ್ಯಾಂಡ್ ಸಿಕ್ತು ಅಂದರೆ ಖಂಡಿತವಾಗಿ ಒಂದು ಹಳ್ಳಿಯಾಗೇ ಉಳಿದು, ಆ ರೈತಾಪಿ ವರ್ಗವಾಗೇ ಉಳಿದು, ಆ ಊರು ಹಸನಾಗಬಹುದು, ಹೊಟ್ಟೆ ತುಂಬಬಹುದು, ಅಲ್ಲಿಯವರೆಲ್ಲ ಸಂತೋಷವಾಗಿ ಇರಬಹುದು ಅನ್ನೋದಕ್ಕೆ ಈ ಊರು, ಈ ಜಾಗ, ಈ ಕೃಷಿಕ ಪದ್ಧತಿ ನಿದರ್ಶನ ಅಂತ ಹೇಳ್ಬೋದು. ಹೇಗಿದ್ದೀರಾ?
ಈಗ ದಿನಾಗ್ಲೂ ಹೂ ಕಟ್ಟೋದೇನಾ? ಪ್ರತಿನಿತ್ಯ ಕಟ್ತೀರಾ? ನಿಮ್ಗೇನು ರಜಾ ಗಿಜಾ ಇಲ್ವಾ ಒಂದಿನ? ಅಷ್ಟೇ. ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಹೂ ಕಟ್ತೀರಿ? ಮಧ್ಯಾಹ್ನ 1:30 ಹಾ, 6 ಗಂಟೆ. 1:30 6 ಗಂಟೆ ಊಟ ಮುಗಿಸ್ಕೊಂಡ್ ಬಂದ್ರೆ ಸಂಜೆ ಮುಗಿಸಿ ಹೋಗ್ತೀರಾ? ಓಕೆ. ದಿನಾಗ್ಲೂ ಇಷ್ಟು ಜನ ಕಟ್ತೀರಾ ಹೂನಾ? ಹೇಳಿ ನಿಮ್ಮ ಹೆಸರು? ಸವಿತಾ ಅಂತ. ಎಷ್ಟು ವರ್ಷದಿಂದ ನೀವು ಹೂ ಕಟ್ತಾ ಇದ್ದೀರಾ? 18 ವರ್ಷದಿಂದ. ಸೊ ನೀವು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ ಹೂ ಕಟ್ಟೋದ್ರಲ್ಲಿ. ನೀವು ಕಟ್ಟಿರೋ ಹೂ ಮಾರ್ಕೆಟಲ್ಲಿ ಹೋಗಿ ಜನ ದೇವ್ರಿಗೂ ಮುಡಿಸ್ತಾರೆ. ಖುಷಿ ಆಗತ್ತಾ? ದಿನಕ್ಕೆ ಎಷ್ಟು ಮಾರು ಕಟ್ತೀರಾ? ಮಾರು ಅಂತಂದ್ರೆ ಕುಚ್ಚಲಕ್ಕ ಮೇಡಮ್. ಹೂ ಕೂದಿ ನಾವು 12:30 ಬಂದ್ರೆ 5 ಕುಚ್ಚು 6 ಗಂಟೆ ಗಂಟೆ ಕಟ್ತೀವಿ. 1:30 ಬಂದ್ರೆ ಒಂದು 3 ಕುಚ್ಚು 3:30 ಈ ಥರ ಕಟ್ತೀವಿ. ಓಕೆ. ಸೊ ಎಲ್ಲರೂ ಹೂ ಕಟ್ತಾ ಇದ್ದೀರಾ. ಯಾರು ಹಾಡ್ತೀರಾ? ಒಂದು ಸುತ್ತಿನ ಶೆಂಡೆ ತಳವಿನ ಗೆಂಡೆ ತಾಯಿ ದೊಡ್ಡಮ್ಮವಾಳಗೋಗಿ ಹಾಲರಬಿ ಬಂದು ತಾಯಿ ದೊಡ್ಡಮ್ಮ ಒಳಗಾಗಿ ಬರುವಾಗ ತಾವರ ಬೆಳಕು ಹಾಗಲದು ಹಾಲರಬಿ ಬಂದು. ಸೂಪರ್, ಚೆನ್ನಾಗಿ ಹಾಡಿದ್ರಿ. ಇವಾಗ ಈ ವಿಡಿಯೋನ ನೋಡಿದ ಮೇಲೆ ಎಷ್ಟೋ ಜನ ರೈತರೇನಾದ್ರು ನೋಡ್ತಾ ಇದ್ರೆ ನಮ್ಮಲ್ಲಿ ನಮ್ಮ ಬೆಳೆಗೂ ಈ ಥರ ಸಮಸ್ಯೆ ಇದೆ, ಇದರಿಂದ ಪರಿಹಾರ ಸಿಗ್ಬೋದಾ ಅಂತ ಅನ್ಸುತ್ತೆ. ಆಸ್ ಯು ಮೆನ್ಷನ್ಡ್ LCD ಲೋಕಲ್ ಕ್ರಾಪ್ ಡಾಕ್ಟರ್ ಅಂತ ಪ್ರತಿಯೊಂದು ಕಡೆನೂ ವಸಂತ್ ಕುಮಾರ್ ಅವರೇ ಪ್ರತಿ ಸತಿ ಭೇಟಿ ಮಾಡಲಿಕ್ಕೆ ಸ್ವಲ್ಪ TDS ಜಾಬ್ ಅದು, ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿ ಜಾಗದಲ್ಲಿ ಈ ಥರದವ್ರನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನು ಸೌಕರ್ಯ ಇದ್ರೆ ಆ ಸೌಕರ್ಯನ ನೀವು ಅವರಿಗೆ ಕೊಡಬಹುದು ಹಳ್ಳಿ ಜನಕ್ಕೆ ಅಂತ, ಕೃಷಿಕರಿಗೆ? ಏನಿಲ್ಲ, ನಾವು ಹೇಳಿದ್ನಲ್ಲ, ಅದೇ ಹಳ್ಳಿಯ ಒಬ್ಬ ನಿರುದ್ಯೋಗಿ ಯುವಕನ ನಾವು ಆಯ್ಕೆ ಮಾಡಿಕೊಂಡು ಟ್ರೈನ್ ಮಾಡಿದ್ವಿ ನಮ್ಮ ಲ್ಯಾಬಲ್ಲಿ. ಏನು ಬೇಸಿಕ್ ಕ್ವಾಲಿಫಿಕೇಶನ್ ಇತ್ತು ಅವ್ರಿಗೆ? ಏನಿಲ್ಲ, SLC PUC ಆಗಿದ್ರೆ ಸಾಕು ನಮಗೆ. ಓಕೆ. ಅಂದ್ರೆ ಒಂಚೂರು ಓದೋದು ಬರೆಯೋದು ಬರಬೇಕು, ಅಟ್ಲೀಸ್ಟ್ ಇಂಗ್ಲೀಷ್ ಓದೋದು ಬರಬೇಕು. ಇಂಗ್ಲೀಷ್ ಅರ್ಥ ಆಗದೆ ಇದ್ರೂ ಓದೋದು ಬರಬೇಕು, ಓಕೆ, ಬರೆಯೋದು ಬರಬೇಕು. ಅಷ್ಟು ಬಂದ್ರೆ ಸಾಕು, ಅವ್ರನ್ನ ನಾವು ಡಾಕ್ಟರ್ ಮಾಡಾಕ್ತೀವಿ. ವಂಡರ್ಫುಲ್. ಅವ್ರನ್ನ ನಾವು ಹಳ್ಳಿಗೆ ಬಿಟ್ಟಾಗ ಅವ್ರ ಹತ್ರ ಯಾವ ಡಿಗ್ರಿ ಇರೋದಿಲ್ಲ ಇನ್ನೊಂದು ಕೆಲಸ ಹುಡಿಕೊಂಡು ಹೋಗೋಕ್ಕೆ. ಅದರಿಂದ ಅವರು ಬೇರೆ ಕೆಲಸಕ್ಕೆ ಪ್ರಯತ್ನ ಪಡೋಲ್ಲ. ಇದರಲ್ಲೇ ಅವರು ಯಶಸ್ವಿ ಆಗೋದ್ರಿಂದ ಇಲ್ಲೇ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ. ಅವ್ರು ಇಲ್ಲೇ ಯಶಸ್ವಿಯಾಗಿ ಇಲ್ಲೇ ಇದ್ಬಿಡ್ತಾರೆ ಜೀವಮಾನ ಪೂರ್ತ. ಸೊ ಆ ಹಳ್ಳಿಯ ರೈತರಿಗೆ ಆಗೋ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರೋ ಪರಿಹಾರಗಳನ್ನೆಲ್ಲ ಗೈಡ್ ಮಾಡಕ್ಕೆ ಆ ಲೋಕಲ್ ಕ್ರಾಪ್ ಡಾಕ್ಟರ್ ಇರ್ತಾರೆ. ಅವ್ರಿಗೆ ನೀವು ಗೈಡ್ ಮಾಡ್ತೀರಾ? ಹೌದು. ಸೊ ಬೇಸಿಕಲಿ ಒಂದು ಹಳ್ಳಿಯಲ್ಲಿ ಆ ಥರ ಯಾರೋ ಒಬ್ಬ ಯುವಕ ಇದ್ದಾನೆ ಅಂತಂದ್ರೆ ಅವನನ್ನ ನೀವು ಟ್ರೈನ್ ಮಾಡ್ತೀರಾ? ಟ್ರೈನ್ ಮಾಡಿ ಲೋಕಲ್ ಕ್ರಾಪ್ ಡಾಕ್ಟರ್ ಮಾಡ್ತೀರಿ. ವಂಡರ್ಫುಲ್ ಸರ್. ಎಷ್ಟು ಆ ಚೈನ್ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ, ಕೃಷಿಕರಿಗೆ ಅನುಕೂಲ ಆಗೋ ಹಾಗೆ ಯು ಆರ್ ಕ್ರಿಯೇಟಿಂಗ್ ಅ ಚೈನ್. ಹೌದು. ವಂಡರ್ಫುಲ್. ಮತ್ತೆ ಅದೊಂದೇ ಹಳ್ಳಿಗೆ ಆಗಲ್ಲ. ಅವರು ಈಗ ದಿಲೀಪ್ ಅಂತ ನಾವೇನ್ ಮಾಡಿದೀವಿ, ಹಿ ಈಸ್ ಸರ್ವಿಂಗ್ 20 ವಿಲೇಜಸ್ ಹಿಯರ್. ಓ, ಇಲ್ಲಿ ಅರೌಂಡ್? ಹೌದೌದು, 20 ವಿಲೇಜಸ್, ನಾಟ್ ಜಸ್ಟ್ 1 ವಿಲೇಜ್. he is covering 20 villages. ಸೊ ಒಂದು ಹಳ್ಳಿಲಿ ಶುರುವಾಗಿದ್ದು 20 ಹಳ್ಳಿಗೆ ಇದು ಹಬ್ಬಿದೆ. ಸೊ ದಿಲೀಪ್ ಅವರು ಡಾಕ್ಟರ್ ದಿಲೀಪ್ ಆಗಿದ್ದಾರೆ ಈಗ? ಹೌದೌದು, ಡಾಕ್ಟರ್ ದಿಲೀಪ್. ಎಲ್ಲರೂ ಏನೋ ಅದೇ ಹೇಳೋದಿಲ್ಲ, ಯಾವ ಔಷಧಿ ಹಾಕ್ತೀರಿ ಅಂದ್ರೆ ನಾವು ದಿಲೀಪ್ ಔಷಧಿನೇ ಹಾಕೋದು. ದಿಲೀಪ್ ಔಷಧಿ ಇನ್ನೂ ಚೆನ್ನಾಗಿದೆ. ಸೊ ದಿಲೀಪ್ ಅವರೇ, ಡಾಕ್ಟರ್ ವಸಂತ್ ಅವ್ರು ಅವಾಗಲೇ ಮಾತಾಡ್ತಾ ಹೇಳಿದ್ರು, ಯಾವುದೇ ಒಂದು ಹಳ್ಳಿಯಲ್ಲಿ ನಿರುದ್ಯೋಗಿ ಯುವಕರಿದ್ರೆ ಅವ್ರನ್ನ ಕರೆದು ಟ್ರೈನಿಂಗ್ ಕೊಟ್ಟು ಆ ಒಂದು ಹಳ್ಳಿಗೆ, ಆ ಪ್ರಾಂತ್ಯಕ್ಕೆ LCD ಲೋಕಲ್ ಕ್ರಾಪ್ ಡಾಕ್ಟರ್ ಮಾಡ್ತಾರೆ ಅಂತ. ಸೊ ಈಗ ನೀವು ಮುಂಚೆ ಕಂಪೇರ್ ಮಾಡಿದ್ರೆ ಎಷ್ಟು ಬ್ಯುಸಿ ಇದ್ದೀರಿ ಅಂತ. ಅಂದ್ರೆ ಬಹುಶಃ ನಿಮ್ಮ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಈಗ ಪುಡ್ಸೊತ್ತ ಇಲ್ದಂಗೆ ಇರಬಹುದು ನಿಮ್ಮ ಪರಿಸ್ಥಿತಿ. ಸೊ ನಿಮ್ಮ ದಿನಚರಿ ಆಸ್ LCD ಏನಿರುತ್ತೆ ದಿಲೀಪ್ ಅವರೇ? LCD ಅಂದರೆ ನೀವು ತಿಳ್ಕೊಂಡಿರೋ ಮಟ್ಟಿಗೆ LCD ಅಂದರೆ ಲೋಕಲ್ ಕ್ರಾಪ್ ಡಾಕ್ಟ್ರು ಅಂತ ಕರೀತಾರೆ. ಈಗ ಜನಗಳಿಗೆ ಡಾಕ್ಟ್ರುಗಳು ಇರ್ತಾರೆ. ಅದೇ ರೀತಿ ನಾವು ದಿನನಿತ್ಯ ಉಪಯೋಗಿಸೋ ಎಲ್ಲ ತರಕಾರಿ ಬೆಳೆಗಳಿಗೂ ಅದಕ್ಕೆ ಆದಂಥ ಒಬ್ಬರು ಡಾಕ್ಟ್ರು ಅಂತ ಬೇಕು ಅಂದ್ಬಿಟ್ಟು ಆ ಕಾನ್ಸೆಪ್ಟ್ ಇಟ್ಕೊಂಡು ಡಾಕ್ಟರ್ ವಸಂತ್ ಕುಮಾರ್ ಅವರು ನನ್ನ ಮೊದಲು ಇಲ್ಲಿ ಡಿಂಕಾಸೆಟ್ಟಳ್ಳಿ ಗ್ರಾಮದಲ್ಲಿ ನಾನೇ ಮೊದಲು ಅವ್ರನ್ನ ಕೆಲಸ ಕೇಳ್ಕೊಂಡು ಹೋಗಿದ್ದು. ನಂದು BA B.Ed ಆಗೈತೆ. ನಾನು ಎಲ್ಲೂ ಕೆಲಸ ಸಿಗದ ಕಾರಣ ಅವ್ರನ್ನ ಕೇಳ್ಕೊಂಡು ಹೋಗಿದ್ದೆ. ಹೌದು ಮೇಡಮ್. ನಾನು ಕೆಲಸ ಇಲ್ದೇ ಅವ್ರ ಹತ್ರನೇ ಕೆಲಸ ಕೇಳ್ಕೊಂಡು ಹೋದಾಗ ಅವರು ನಮಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು, ಟ್ರೈನಿಂಗ್ ಜೊತೆಗೆ ಸಂಬಳನೂ ಕೊಟ್ಟು ನನಗೆ ತರಬೇತಿಯನ್ನು ಕೊಟ್ಟರು ಮೇಡಮ್. ಓಕೆ. ಇವಾಗ ಊರಲ್ಲೆಲ್ಲ ಔಷಧಿ ಕೊಡಿ ಅಂತ ಕೇಳಲ್ಲ, ದಿಲೀಪ್ ಔಷಧಿ ಕೊಡಿ ಅಂತಾರಂತೆ. ಹೇಗನ್ಸುತ್ತೆ? ಅವರು ಎಲ್ಲ ನನಗೆ ಅವರು ಡಾಕ್ಟರ್ ವಸಂತ್ ಕುಮಾರ್ ಅವ್ರು ಕೊಟ್ಟಿರೋ ವೈಜ್ಞಾನಿಕ ತಂತ್ರಜ್ಞಾನ ಮೇಡಮ್. ಮತ್ತು ಅದನ್ನ ತಿಳ್ಕೊಂಡು ನಾನು ಎಲ್ರಿಗೂ ಕೊಟ್ಟಿರೋದು. ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಜನಗಳೆಲ್ಲ ರೈತರುಗಳೆಲ್ಲ ಏನಪ್ಪ ಅಂದ್ರೆ ಔಷಧಿ ದಿಲೀಪ್ ಔಷಧಿ ಕೊಟ್ರು ಅಂತಾರೆ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ದಿಲೀಪ್ ಔಷಧಿ. ಹೌದು ಮೇಡಮ್. ತುಂಬಾ ಸಂತೋಷ. ಈಗ ಬೆಳಗಿನ ಸಂಜೆ ತನಕ ಏನೇನು ಸಮಸ್ಯೆ ಅಂತ ನಿಮ್ಮ ಹತ್ರ
ಕೊರಗೆ ಹೇಳ್ಕೊಳಕ್ಕೋ ಅಥವಾ ಸಮಸ್ಯೆನ ತೋಡ್ಕೊಳಕ್ಕೆ ಬರ್ತಾರೆ? ಮೊದಲು ಹಲವಾರು ಸಮಸ್ಯೆಗಳು ಇರ್ತಿದ್ದ ಮೇಡಮ್ ಮೊದಲು. ಯಾಕೆಂದರೆ ಈ ಹೂ ಬರೋ ಟೈಮಲ್ಲಿ ಎಲ್ಲ ಗೆಡ್ಡೆ ರೋಗ ಬಂದು ಎಲ್ಲ ಕೈಗೆ ಇನ್ನೇನೋ ಹೂ ಕುಯ್ಯೋ ಟೈಮಲ್ಲಿ ಎಲ್ಲ ಗೆಡ್ಡೆ ಸತ್ತೋಯ್ತಿತ್ತು. ಅದಕ್ಕೆ ಪರಿಹಾರವನ್ನು ದೊರಕಿಸ್ಕೊಟ್ಟವರು ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರು. ಅವ್ರಿಗೆ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ಮೊದಲು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ಬೇಕು ಅವ್ರಿಗೆ. ಖಂಡಿತ. ಈಗ ನೀವು ಇರೋದು ಡಿಂಕಶೆಟ್ಟಹಳ್ಳಿಲಿ, ಆದ್ರೆ ಈ ಸುತ್ತೂರು ಏನೊಂದು 28 ಹಳ್ಳಿಗಳು ಬರುತ್ತೆ, ಎಲ್ಲವಕ್ಕೂ ನೀವೇನೇ ಇವಾಗ ಓಡಾಡ್ತೀರಿ, ನಿಮ್ಮನ್ನ ಕೇಳ್ಕೊಂಡೇ ಬರ್ತಾರೆ ಅಂತ ಕೂಡ ಕೇಳ್ಪಟ್ಟೆ. ಸುತ್ತಮುತ್ತ ಹಳ್ಳಿಗೆಲ್ಲ ನಾವು ಇಲ್ಲಿ ಓಡಾಡ್ಕೊಂಡಿವಿ ಮೇಡಮ್. ಇದೇ ರೀತಿ ನನ್ನ ಯಾವ ರೀತಿ ಅವರು ಕಾನ್ಸೆಪ್ಟಲ್ಲಿ LCD ಮಾಡಿದ್ರು, ಸುಮಾರು ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಅವರು ತರಬೇತಿಯನ್ನು ಕೊಡೋಕ್ಕೆ ಅವ್ರಿಗೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ರೆ ಇದರಿಂದ ತುಂಬ ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತು ಕರ್ನಾಟಕ ರಾಜ್ಯಕ್ಕೂ ರೈತರಿಗೆ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಂಗೂ ಆಯ್ತದೆ ಮೇಡಮ್. ಓಕೆ ದಿಲೀಪ್ ಅವರೇ, ಇವಾಗ ಒಂದು ವಿಚಾರ ಹೇಳಿ, ಆರ್ಥಿಕವಾಗಿ ಹೇಗೆ ನಿಮ್ಮನ್ನ ಸಬಲ ಮಾಡಿದೆ? ಯಾಕಂದ್ರೆ ಯುವಕರು ನಿರುದ್ಯೋಗಿಗಳಾಗಿದ್ದಾಗ ಉದ್ಯೋಗ ಬೇಕು ಅನ್ನೋದೇ ನಾಕಾಸ್ ದುಡಿಬೇಕು ಅಂತ. ಸೊ ನಿಮಗೆ ಆರ್ಥಿಕವಾಗಿ ಹೇಗೆ ಇದು ಹೆಲ್ಪ್ ಆಗಿದೆ? ಮೇಡಮ್, ಯಾಕೆಂದರೆ ಮೊದಲು ಇಳುವರಿ ಜಾಸ್ತಿ ಬರ್ತಿರ್ಲಿಲ್ಲ, ಈಗ 3 ಪಟ್ಟು ಇಳುವರಿ ಜಾಸ್ತಿ ಆಗೈತೆ. ರೈತರುಗಳೆಲ್ಲ ಈಗ ಬೇರೆ ಕಡೆಯಿಂದ ಲೇಬರ್ಗಳು ಸಿಗ್ದೇ ಹೂ ಕಟಾವು ಮಾಡೋದಕ್ಕಲ್ಲಿ ಬೇರೆ ಕಡೆಯಿಂದ ಎಲ್ಲ ಲೇಬರ್ ಕರೆಸ್ತಿದ್ದಾರೆ. ಅದರಿಂದ ಏನಪ್ಪ ಅಂದರೆ ಆರ್ಥಿಕವಾಗಿ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದಾರೆ. ರೈತರುಗಳಿಗೂ ಕೂಡ 3 ಪಟ್ಟು ಇಳುವರಿ ಜಾಸ್ತಿ ಆಗಿರೋದ್ರಿಂದ ಮೊದಲು ಏನು ಆದಾಯ ಮಾಡ್ತಿದ್ರು ಅದಕ್ಕಿಂತ 3 ಪಟ್ಟು ಆದಾಯ ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ ಆಗೈತೆ. ಖರ್ಚು ಏನೇ ಖರ್ಚು ಇದ್ರು ಖರ್ಚು ತಕ್ಕನಾಗೆ ಆದಾಯ ಆಗ್ತದೆ ಮೇಡಮ್. ನಿಮಗೆ ಹೇಗೆ ಹೆಲ್ಪ್ ಆಗ್ತಿದೆ? ನನಗೆ ಏನಾಗ್ತದೆ ಅಂದರೆ, ನಾನೀಗ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕಿಂತ, ಬೇರೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ರೈತರುಗಳಿಗೆ ಎಲ್ಲನೂ ಹೇಳ್ಕೊಟ್ಟು ನಾನು ಕೆಲಸ ಮಾಡೋದು ನನಗೆ ತುಂಬ ತೃಪ್ತಿ ಅನ್ನಿಸ್ತದೆ ಮೇಡಮ್. ನನಗೆ ನೀವಿವಾಗ ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ಕೊಡಬೇಕು. ಹಳ್ಳಿಲಿರುವಂತಹ ಯುವಕರು ಕೆಲಸ ಹುಡುಕೊಂಡು ಪೇಟೆಗೆ ಹೋಗ್ತೀವಿ, ಇಲ್ಲಿ ಭೂಮಿಲಿ ಇದ್ಕೊಂಡು ಏನು ಮಾಡೋಣ, ಎಷ್ಟು ಮಹಾ ದುಡಿದು ಬಿಡ್ತೀನಿ ಅನ್ನುವ ಯುವಕರಿಗೆ ಏನು ಹೇಳ್ತೀರಿ? ಮೇಡಮ್, ಈಗ ಇನ್ನು ಕೆಲವಾರು ದಿನ ಹೋದರೆ ಇಲ್ಲಿ ರೈತರುಗಳು ಏನಪ್ಪ ಅಂದರೆ ಸಿಗೋದೇ ಇಲ್ಲ. ಅದರಿಂದ ನಮ್ಮಂಥ ಉದಾಹರಣೆಗಳನ್ನ ತಗೊಂಡು ಡಾಕ್ಟರ್ ವಸಂತ್ ಕುಮಾರ್ ಅವರು ಟ್ರೈನಿಂಗ್ ಕೊಟ್ಟಿರೋದ್ರಿಂದ, ಬೇರೆ ಕಡೆ ಎಲ್ಲ ಮಾಡೋದ್ರಿಂದ, ಇಲ್ಲಿ ಬಂದು ವ್ಯವಸಾಯ ಮಾಡೋದ್ರಿಂದ ಅವ್ರಿಗೆ ಬೇರೆ ಕಡೆಗೆ ಏನು ಕೆಲಸ ಮಾಡ್ತಿದ್ರು ಅದಕ್ಕಿಂತ 3 ಪಟ್ಟು ಆದಾಯ ಮಾಡ್ಬೋದು. ನೆಮ್ಮದಿಯಾಗಿ ಸಂತೋಷವಾಗಿ ಅವ್ರ ತಂದೆ ತಾಯಿಗಳ ಜೊತೆ ಖುಷಿಯಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ದಿಲೀಪ್ ಅವರೇ, ತುಂಬಾ ಸಂತೋಷ ಆಯಿತು. ನೀವು ಒಂದು ಕೊಡುಗೆನ ಕೊಡ್ತಾ ಇದ್ದೀರಾ ಒಂದು ಕೃಷಿ ವರ್ಗಕ್ಕೆ. ಹೌದು, ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ, ಅನ್ನದಾತ ರೈತ ಅಂತ ಕರಿತೀವಿ. ಆ ರೈತರ ಆ್ಯಕ್ಚುಯಲ್ ಸಮಸ್ಯೆಗಳು, ಗ್ರೌಂಡ್ ರಿಯಾಲಿಟಿ ಏನು ಅಂತ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋ ನಿಟ್ಟಿನಲ್ಲಿ ಸಂಶೋಧನೆ ಮಾಡ್ತಾ ತಮ್ಮ ಇಡೀ ಜೀವನವನ್ನು ಈ ಕೃಷಿಕರ ಬದುಕನ್ನು ಹಸನಾಗಿಸೋದಕ್ಕೆ ಅಂತಲೇ ಮುಡಿಪಾಗಿಟ್ಟಿರುವಂತಹ ಪ್ಲ್ಯಾಂಟ್ ಡಾಕ್ಟರ್ ಅಂತ ಪ್ರೀತಿಯಿಂದ ಜನಗಳೇ ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರ ಸಂಶೋಧನೆಯ ಒಂದು ಫಲಶ್ರುತಿ ಅಂತ ಹೇಳ್ಬೋದು. ಇವತ್ತು ನಾವು ಡಿಂಕಶೆಟ್ಟಿಹಳ್ಳಿ ಏನಿದೆ ಅಲ್ಲಿ ಬಂದು ನೋಡಿದ್ವಿ. ರೈತರು ಮನಸ್ಪೂರ್ವಕವಾಗಿ ಅವ್ರನ್ನ ಹೊಗಳಿದ್ರು, ಅವ್ರ ಜೀವನ ಹಸನಾಗಿದೆ ಅನ್ನೋ ಕಥೆಗಳನ್ನ ಹೇಳಿದ್ರು. ಆ್ಯಂಡ್ ಡಾಕ್ಟರ್ ವಸಂತ್ ಅವ್ರನ್ನ ನಮ್ಮ ಪಾಲಿನ ದೇವರು, ಆಲದ ಮರ ಅಂತ ಹೃದಯ ತುಂಬಿ ಹಾರೈಸಿದ್ರು, ಆಶೀರ್ವಾದ ಮಾಡಿದ್ರು, ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಕೊಟ್ಟರು. ಈ ಊರಿನಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಂದು ರೈತನ ಮನೆ ಹಸನಾಗಿದೆ, ತೃಪ್ತಿಕರವಾಗಿದೆ, ಬದುಕು ಚೆನ್ನಾಗಿ ಆಗಿದೆ. ರೈತ ಅಷ್ಟೇ ಅಲ್ಲ, ಅವರ ಮನೆಯ ಹೆಣ್ಣು ಮಕ್ಕಳು ಕೂಡ ಅವರ ಬದುಕನ್ನು ಗಟ್ಟಿಗೊಳಿಸ್ಕೊಳ್ತಾ ಇದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ. ಅವರು ಕೂಡ ದುಡಿಮೆಗೆ ಬರ್ತಾರೆ, ಅವರ ಮನೆಗೆ ಅವರು ಕೂಡ ಒಂದು ಆಧಾರ ಸ್ತಂಭ ಆಗಿದ್ದಾರೆ. ಈ ಮೂಲಕ ಈ ಊರಿನ ಜನರು ಬರೀ ಹೂವನ್ನು ಕಟ್ತಾ ಇಲ್ಲ, ಅವರ ಬದುಕನ್ನೇ ಕಟ್ಕೊಳ್ತಾ ಇದ್ದಾರೆ.